ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದಂತಹ ಶ್ರೀಯುತ ಜಿಸಿ ನಾರಾಯಣಸ್ವಾಮಿ ಸರ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂಎಸ್ ಮಕ್ಕಳ ಮನೆಯ ಹಿರಿಯ ಪಾಲಕರಾದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕೈಲಾಸ ಸತ್ಯಾರ್ಥ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯ ಯೋಜನಾಧಿಕಾರಿಯಾದಂತಹ ಕುಮಾರಿ ಚಂದ್ರಮ್ಮ ಮೇಡಮ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದಲ್ಲಿ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದ ಕುಮಾರಿ ಮಂಜುಳಾ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈಲಾಸ ಸತ್ಯಾರ್ಥ ಚಿಲ್ಡ್ರನ್ ಫೌಂಡೇಶನ್ ಸಂಸ್ಥೆಯ ವೇಣು ಮತ್ತು ಮಾಧುಸ್ವಾಮಿ ಸರ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಒಂದು ನಿಲಯದ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಒಂದು ಜೋರಾದ ಮೇಡಮ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಉತ್ತಮ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ದೇವರವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ವರ್ಷಗಳ ಕಾಲ ಅವರು ಇದೇ ರೀತಿ ಸಮಾಜ ಸೇವೆಗೆ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೇನೆ. ಮೇಡಮ್ನ ನಾವು ಸಾಧಾರಣವಾಗಿ ಒಂದು 25 ವರ್ಷಗಳ ಹಿಂದೆ ಅವರು ಒಂದು ಇಲ್ಲಿ ಯೂತ್ ಡೆವಲಪ್ಮೆಂಟ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ಮಾಡ್ಕೊಂಡು ಬಂದಾಗ ನಾನು ಅವರ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಸೇರ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ನಾನು ಸುಮಾರು 25 ವರ್ಷಗಳಿಂದ ಕೂಡ ಮೇಡಮ್ ಬಲ್ಲೆ. ಹೇಗೆ ಅಂತ ಹೇಳಿದ್ರೆ ಮೇಡಮ್ಗೆ ನಮಗೆ ಪ್ರಾಜೆಕ್ಟ್ನೆಲ್ಲ ಇನ್ಚಾರ್ಜ್ ಎಲ್ಲ ಅವತ್ತೇ ಇದ್ದಿದ್ದು, ಆ ಸಂಸ್ಥೆಯವರೇನೆ ನಮಗೆ ಪ್ರಾಜೆಕ್ಟ್ ಅನ್ನು ಇನ್ಚಾರ್ಜಲ್ಲಿ ನಮ್ಮನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದು ಬೇರೆ, ಆದರೆ ಮೇಡಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ಅನಿಸಿದ್ದೇನಂತ ಹೇಳಿದ್ರೆ ಅವರಲ್ಲಿ ಒಂದು ಮಾತೃ ಹೃದಯ ಇದೆ, ಒಂದು ಅಂತಃಕರಣ ಇದೆ. ಸೊ ನಮ್ಮನ್ನ ಯಾವತ್ತೂ ಕೂಡ ಅವರು ಒಂದು ವರ್ಕರ್ ತರನೇ ಆಗಲಿ ಯಾವುದೇ ರೀತಿ ನಮ್ಮನ್ನ ಆ ಥರ ನೋಡಿದವರೇ ಇಲ್ಲ. ಯಾವಾಗಲೂ ಹೇಳೋರು ಏನಪ್ಪ ಏನ್ ಮಾಡಿದ್ರಿ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತೇಳಿ. ನಮ್ಗೇನಂತ ಹೇಳಿದ್ರೆ ಒಂದು ನಮ್ಮ ಜೊತೆ ಏನು ಒಬ್ಬ ಸಹೋದರಿ
ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಏನು ಒಂದು ಫ್ರೀನೆಸ್ ಇರುತ್ತೆ, ಆ ರೀತಿ ಮೇಡಮ್ ಜೊತೆ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಅನಿಸ್ತಾ ಇತ್ತು. ಯಾಕಂದ್ರೆ ಆಮೇಲೆ ತುಂಬಾ ಬಯಸ್ಕೊತಾ ಇದ್ವಿ ಮೇಡಮ್ ಹತ್ರ, ಯಾಕಂದ್ರೆ ಅವ್ರಿಗೆ ವರ್ಕ್ ನಮ್ಗೆ ಹೇಳ್ತಿದ್ರು, ಆಗ ಕೂಡ ನಾವು ಅವ್ರಿಗೆ ವರ್ಕ್ ಮಾಡಿ ಕೊಟ್ಟಾಗ ಖುಷಿ ಆಗ್ತಿತ್ತು. ಅಂದ್ರೆ ಆ ಒಂದು ಬಾಂಧವ್ಯ ಇದೆಯಲ್ಲ ಇವತ್ತಿನವರೆಗೂ ಹಂಗೆ ನಡ್ಕೊಂಡ್ ಬಂದ್ಬಿಟ್ಟಿದೆ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಂದು ಸಂತೋಷದ ವಿಚಾರಗಳಾಗಿ ಯಾವುದೇ ಮೇಡಮ್ ಜೊತೆ ಹಂಚ್ಕೊತೀವಿ. ಮತ್ತೆ ನಮ್ದು ಏನಾದ್ರು ಕಷ್ಟಗಳು ತೊಂದರೆಗಳಿದ್ರು ಕೂಡ ಮೇಡಮ್ ಹೇಳ್ಕೊಂತೀವಿ, ಮೇಡಮ್ ಹಿಂಗೆ ಆಯ್ತು ಮೇಡಮ್ ಏನ್ ಮಾಡೋದು ಅಂತಂದಾಗ ಅವರು ಎಷ್ಟೊತ್ತಲ್ಲ ಆದ್ರೂ ಕೂಡ ನಮಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮಗನ ಎಜುಕೇಶನ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರು ನಮ್ಗೆ ತುಂಬಾನೇ ಗೈಡ್ ಮಾಡೋಂಥ ವ್ಯಕ್ತಿ. ಸೊ ಹಾಗಾಗಿ ಇವತ್ತು ಮಹೇಶ್ವರ್ ಹೇಳಿದ್ರಲ್ಲ ಆಡುಮುಟ್ಟ ಸತ್ತಿಲ್ಲ ಅಂತೇಳಿ, ಈ ಒಂದು ಗುಂಡ್ಲುಪೇಟೆ ಅಂತ ಒಂದು ಭಾಗದಲ್ಲಿ ಒಂದು ಕೆಲಸ ಮಾಡೋದು ಬೇರೆ, ಎಲ್ಲರೂ ಕೂಡ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಆದ್ರೆ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಅದನ್ನ ನಡೆಸ್ಕೊಂಡು ಬರೋದಿದೆಯಲ್ಲ ಅದು ಸುಲಭ ಕೆಲಸ ಅಲ್ಲ. ಯಾಕೆಂದ್ರೆ ಮಹಿಳೆಯರು ಮತ್ತು ಮಕ್ಕಳನ್ನ ರಕ್ಷಣೆ ಮಾಡೋದ್ರಲ್ಲಿ ಎಲ್ಲೇ ಹೋದ್ರು ಕೂಡ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆ, ಮೈಸೂರು ಭಾಗ ಎಲ್ಲ ಹೋದಾಗ ಸರಸ್ವತಿ ಮೇಡಮ್ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಸೊ ಅಂದ್ರೆ ಆ ಮಟ್ಟಕ್ಕೆ ಅವರು ಒಂದು ರಾಜ್ಯ ಮಟ್ಟದ ಒಂದು ರಿಸೋರ್ಸ್ ಪರ್ಸನ್ ಆಗಿ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲೂ ಕೂಡ ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಸಾಂತ್ವನ ಮಹಿಳಾ ಸಾಂತ್ವನ ಕೇಂದ್ರದ ಸಂಪೂರ್ಣ ಜವಾಬ್ದಾರಿನ ಮೇಡಮ್ ಹೊತ್ಕೊಂಡಿದ್ದಾರೆ. ನಮ್ಗೆ ಬಹಳ ಖುಷಿ ಆಗುತ್ತೆ. ನಮ್ಮ ಗುಂಡ್ಲುಪೇಟೆ ಮೇಡಮ್ ಇಲ್ಲೇ ಇಟ್ಕೊಂಡು ನಮ್ಗೆ ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಏನೇ ನಮ್ಗೆ ತಕ್ಷಣ ಏನಾದ್ರು ಒಂದು ಸಮಸ್ಯೆ ಆದಾಗ ಅಥವಾ ಏನಾದ್ರು ಒಂದು ಸಜೆಷನ್ ಬೇಕು ಅಂದಾಗ ತಕ್ಷಣ ನಮ್ಗೆ ಜ್ಞಾಪಕ ಆಗೋದು ಮೇಡಮ್ ಏನಾದ್ರು ಇದು ಮಾಡಿ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಥವಾ ಏನಾದ್ರು ಒಂದು ಇವೆಂಟ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರಿಗೆ ಮಾಡಿ ಸಜೆಷನ್ ಕೊಡ್ತಾರೆ. ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಮೇಡಮ್ ಜೊತೆಗೆ ನಾವು ಶರತ್ ಸರ್ನು ತುಂಬಾ ಜ್ಞಾಪಿಸ್ಕೋಬೇಕು. ಇಲ್ಲೇ ಇದ್ದಾರೆ ಶರತ್ ಸರ್, ನಾವು ವೇದಿಕೆ ಕರೆದ್ವಿ, ಅವ್ರು ಯಾಕೋ ಏನೋ ಅವರು ಇಲ್ಲ ನಾನು ವೇದಿಕೆ ಬರಲ್ಲ ಅಂತ ಹೇಳಿದ್ರು. ನಮ್ಗೆ ಇಡೀ ಗುಂಡ್ಲುಪೇಟೆಯಲ್ಲಿ ಎಲ್ಲೇ ಯಾವುದೇ ಒಂದು ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ಸ್ ಆಗಲಿ ಏನೇ ಎಲೆಕ್ಟ್ರಾನಿಕ್ ಮೀಡಿಯಾ ಏನೇ ರಿಪೇರಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಓಡೋಗ್ತೀವಿ ಅಲ್ಲಿ ಶರತ್ ಸರ್ ಹತ್ರ. ಸೊ ಯಾಕೆ ಅಂತ ಹೇಳಿದ್ರೆ ಇವರ ಒಂದು ಟೀಮ್ ಇದೆಯಲ್ಲ, ಮೇಡಮ್ ಮತ್ತೆ ಸರ್ ಮತ್ತೆ ಅಲ್ಲಿ ಅವ್ರು ಇರ್ತಕ್ಕಂಥ ಎಲ್ಲ ಒಂದು ಟೀಮ್ ಇದೆಯಲ್ಲ, ಅವರು ಎಲ್ಲರೂ ಒಂದು ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗೆ ಮಕ್ಕಳೇ ನಾವೆಲ್ಲರೂ ಕೂಡ ಇವತ್ತೆಲ್ಲ ಮಕ್ಕಳ ಕ್ಷೇತ್ರದಲ್ಲಿ ಏನಾದ್ರೂ ಕಲ್ತಿದ್ದೀವಿ ಅಥವಾ ಏನಾದ್ರೂ ಮಕ್ಕಳ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಮಾಡಿ ಏನಾದ್ರು ಹೆಸರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಷ್ಟು ಕಲ್ತಿರೋದು ನಾವು ಮೇಡಮ್ ನೋಡಿ. ಸೊ ಹಾಗಾಗಿ ಇವತ್ತು ಮೇಡಮ್ ಹುಟ್ಟಿದ ದಿನ ಅವರು ಯಾವತ್ತೂ ನಾನು ನೋಡಿದಂಗೆ ಎಲ್ಲೋ ಅವ್ರು ಆಚರಣೆ ಮಾಡ್ಕೊಂಡವ್ರೆ ಅಲ್ಲ. ಬರ್ತಡೆಗೆ ನಾವು ಇಷ್ಟು ವರ್ಷಗಳಾಯ್ತು, ನಾವು ಕೂಡ ಅವ್ರಿಗೆ ಎಲ್ಲೂ ನಾವು ಕೇಳಿರ್ಲಿಲ್ಲ. ಇವತ್ತು ಈ ತರ ಬರ್ತಡೇ ಆಚರಣೆದಾಗ ನಮ್ಗೆ ಆಶ್ಚರ್ಯ ಆಯ್ತು. ಮೇಡಮ್ ಎಲ್ಲೂ ಅವರು ಆತರ ಎಲ್ಲೂ ಆಚರಣೆ ಮಾಡ್ಕೊಳಕ್ ಇಷ್ಟಪಡಲ್ಲ. ಆದ್ರೂ ಇವತ್ತು ಸರ್ ಇಂಥ ಒಂದು ಜಾಗದಲ್ಲಿ ಮಕ್ಕಳ ಮಧ್ಯದಲ್ಲಿ ಅಂದ್ರೆ ಈ ದೇವರುಗಳ ಮಧ್ಯದಲ್ಲಿ ಆಚರಣೆ ಮಾಡ್ಕೊಳ್ತಾ ಇರೋದು ತುಂಬಾ ಅರ್ಥಪೂರ್ಣವಾಗಿದೆ. ಸೊ ಹಾಗಾಗಿ ಮೇಡಮ್ಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಂದೇನು ಕೂಡ ಮಕ್ಕಳ ಕ್ಷೇತ್ರದಲ್ಲಾಗಿರ್ಬೋದು, ಮಹಿಳಾ ಕ್ಷೇತ್ರದಲ್ಲಾಗಿರ್ಬೋದು ಇನ್ನೂ ಹೆಚ್ಚು ಕೆಲಸವನ್ನ ಮಾಡಿ ಅವ್ರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳು ಎಲ್ಲ ಬರಲಿ ಅಂತೇಳಿ ಆರೈಕೆ ಮಾಡ್ತೀವಿ. ಯಾಕೆಂದ್ರೆ ಮೇಡಮ್ಗೆ ಅವ್ರಿಗೆ ಎಷ್ಟು ಎಬಿಲಿಟಿ ಇದೆ, ಈಗಾಗಲೇ ಅವರು ರಾಜ್ಯ ಮಟ್ಟದಲ್ಲೆಲ್ಲ ಅವ್ರ ಹೆಸರು ಗುರುತಿಸಿದ್ದಾರೆ. ಸೊ ಹಾಗಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮುಂದೊಂದು ದಿವಸ ಒಂದು ಒಳ್ಳೆ ಸ್ಥಾನದಲ್ಲಿ ಅವರು ಏರಲಿ ಅಂತ ಹೇಳ್ತಾ ಅಂತ ಅವ್ರಿಗೆ ಎಲ್ಲಾ ರೀತಿಯ ಒಂದು ಅನುಕೂಲವನ್ನು ಮಾಡ್ಕೊಡ್ಲಿ ಅಂತ ಹೇಳಿ ಕೇಳ್ಕೊಂತ ಒಂದೆರಡು ಮಾತನ್ನ ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಿಮ್ಮೆಲ್ಲರಿಗೂ ಸಹೃದಯರು ಹಾಗೂ ಸರಳತೆಗೆ ಹೆಸರುವಾಸಿ ಹಾಗೂ ಮಾನವೀಯತೆಯ ಪ್ರತೀಕವಾದ ಸರಸ್ವತಿ ಮೇಡಮ್ ಅವರನ್ನ ಕುರಿತು ತಮ್ಮ ಅನುಭವದ ಮಾತುಗಳನ್ನು ಹೇಳಿದಂತ ಜಿ.ಸಿ. ನಾರಾಯಣ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮಾಜಿ ಅಧ್ಯಕ್ಷರವರು ರಾಘವಪುರ ಆ ವರ್ಷದಿಂದ ನಮ್ಗೆ ಅವರು ಫ್ಯಾಮಿಲಿ
ತುಂಬಾ ಆಶ್ಚರ್ಯನೇ ಆಗಿದೆ. ಜೊತೆಗೆ ಈ ಸಿಎಂ ಸಂಸ್ಥೆಯಲ್ಲಿ ಮಾಡಕ್ಕಾಯ್ತಲ್ಲ ನನ್ನ ಹುಟ್ಟಿದ ಹಬ್ಬದ ಜನರಿಗೆ, ನಾನು ಅದಕ್ಕೆ ತುಂಬಾ ತುಂಬಾ ದೇವರ ಹತ್ರ ಕೃತಜ್ಞತೆಯನ್ನು, ಅದೇ ರೀತಿ ಈ ಸಿಎಂ ಸಮಸ್ಯೆ ನಡ್ಸ್ಕೊಂಡಿರ್ತಾರಲ್ಲ ನಡ್ಸ್ಕೊಂಡು ಬರ್ತಾ ಇದ್ರ ಅವ್ರಿಗೂ ಕೂಡ ನಾನು ತುಂಬಾ ಮ್ಯಾನೇಜ್ಮೆಂಟ್ ಕಮಿಟಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಜೊತೆಗೆ ಮಕ್ಕಳನ್ನ ಇದನ್ನೆಲ್ಲ ನೋಡಕ್ಕಾಯ್ತಲ್ಲ ನನಗೆ, ಅದು ತುಂಬಾ ಖುಷಿ ಆಗ್ತಿದೆ. ಮಕ್ಕಳಿಗೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು. CWC ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿದ್ದೆ ನಾನು 7 ವರ್ಷ. ಈಗ ಮಕ್ಕಳು ತಪ್ಪು ಮಾಡಿದ್ರೆ ಆ ಮಕ್ಕಳಿಗೆ ಹೆಂಗೆ ಅವರು ತಿದ್ದುಕೊಂಡು ಸಮಾಜಕ್ಕೆ ಮತ್ತೆ ಹೆಂಗೆ ಒಳ್ಳೆಯವರಾಗಿ ತರೋದು ಅಂತ ಹೇಳಿ ಆ ಸಂಸ್ಥೆಯಲ್ಲಿ ಬಾಲನಾಯ ಮಂಡಳಿ ಇದೆ. ಇಂಗ್ಲಿಷ್ ಹೇಳ್ಬೇಕಂದ್ರೆ ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತ ಹೇಳ್ತೀವಿ, JJB, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು CWC ಇರುವಾಗ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ನಮ್ಮ ಸಿಎಂ ಸಂಸ್ಥೆ ಬಗ್ಗೆ ಬೆಳೆದು ತೋರಿಸೋದಾಗ್ಲಿ ಏನಾದ್ರೂ ತಪ್ಪು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಬಿಟ್ಟಿರಲಿಲ್ಲ. ಯಾಕೆಂದ್ರೆ ನನಗೆ ಗೊತ್ತು ಈ ಸಂಸ್ಥೆ ಎಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಮಕ್ಕಳ ಕ್ಷೇತ್ರದಲ್ಲಿ, ಮಕ್ಕಳನ್ನ ಹೇಗೆ ನೋಡ್ಕೊಳ್ತಿದೆ, ಮಾಡುವ ಸ್ಟಾಫ್ಗಳು ಎಷ್ಟು ಕಮಿಟ್ಮೆಂಟ್ ಇಂದ ಮಾಡ್ತಾ ಇದ್ದಾರೆ, ಅದೇ ರೀತಿ ಮಕ್ಕಳು ಎಷ್ಟು ಉತ್ತಮವಾಗಿ ಇರ್ತಾರೆ ಅಂತ ನನಗೆ ಗೊತ್ತಿರೋದ್ರಿಂದ ಯಾರು ಅಧಿಕಾರಿಗಳಾಗಲಿ ಯಾರಾದ್ರೂ ಗೊತ್ತಿಲ್ಲ ಅಂತ ಏನಾದ್ರು ಹೇಳಿದ್ರೆ ಕೂಡ ನಾನು ಒಂದು ಕ್ರಿಶ್ಚಿಯನ್ ಮಿಷನರಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಾನು ಒಪ್ಪೋದಿಲ್ಲ. ನಾನು ಯಾವಾಗಲೂ ನನ್ನ ಸಿಎಂ ಸಂಸ್ಥೆ ಜೊತೆನೇ ಇದ್ದೆ, ಈಗಲೂ ಇರ್ತೀನಿ. ನಾನು ಯಾವಾಗ ನಮ್ಮ ಸೆಲ್ವರಾಜ್ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ, ಅದಾದ್ಮೇಲೆ ಪುಸ್ತಕ ಅವರು ನಮ್ಮ ಆಫೀಸ್ ಬರ್ತಿದ್ರು, ಜೊತೆಗೆ ನಮ್ಮ ಮನೆಗೂ ಕಂಪ್ಯೂಟರ್ ಸಂಬಂಧವಾಗಿ ಬರ್ತಾ ಇದ್ರು. ಅದಾಗಿದ್ಮೇಲೆ ನಿಮಗೆ ಹಲವಾರು ಕಷ್ಟದಲ್ಲಿ ಇದ್ದೀನಿ, ನಾನು ಸುಖದಲ್ಲಿ ಇದ್ದೆ. ನಿಮ್ಮ ಮಕ್ಕಳು ನೋಡಿದ್ರೆ ಖುಷಿ ಆಗ್ತಿದೆ. ಜೊತೆಗೆ ನೀವೆಲ್ಲರೂ ಒಳ್ಳೆ ಉತ್ತಮವಾಗಿ ಓದಬೇಕು, ಓದಕ್ಕೆ ಅವಕಾಶ ಮಾಡ್ಕೊಂಡಿದ್ರೆ. ಈಗ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಹೇಳಿ CCI ರೆಸ್ಟ್ ಮಾಡ್ಕೊಂಡಿರೋದು CMS 350 ಮೇಲೆ ಮಕ್ಕಳಿದ್ರಿ. ಈಗ ನೀವು ಏನಾದ್ರು ಒಂದು ಗುರಿ ಇಟ್ಕೊಂಡು ಬರಬೇಕು. ನೀವು ಒಳ್ಳೆ ಸಮಾಜಕ್ಕೆ ಒಳ್ಳೆಯವರಾಗಿ ತರೋದಕ್ಕೆ ಒಂದು ಒಳ್ಳೆ ಉತ್ತಮ ಅಧಿಕಾರಿಗಳಾಗಿ ಬರೋದಕ್ಕಾಗಿ ಮೊದಲನೇದಾಗಿ ನೀವು ಒಳ್ಳೆ ಉತ್ತಮ ಮಕ್ಕಳಾಗಿರೋದಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಸಿಎಂ ಸಂಸ್ಥೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾಫ್ಗಳು ಅವ್ರಿಗೂ ತುಂಬಾ ಧನ್ಯವಾದ ಹೇಳ್ತಾ, ನನ್ನ ಹುಟ್ಟಿದ ಹಬ್ಬನ ಇಲ್ಲಿ ಆಚರಣೆ ಮಾಡೋದಕ್ಕೆ ಸಹಾಯ ಮಾಡಿಕೊಟ್ರೆ ನನ್ನ ಸ್ಟಾಫ್ ಆಗಲಿ, ಕೈಲಾಸ ಸತ್ಯಾರ್ಥಿ ಫೌಂಡೇಶನ್ ಆಗಲಿ, ಜೊತೆನೆ ನನ್ನ ಮಂಜುಳಾ, ನನ್ನ ದತ್ತುಪುತ್ರಿಯಾಗಿನ ಮಂಜುಳಾ ಆಗಲಿ, ಮತ್ತೆ ಎಲ್ಲರೂ ಸಹಕರಿಸ್ತೀರಿ. ಜೊತೆನೆ CMS ಅವರು ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ರಿ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ, ನಿಮ್ ಜೊತೆ ನಾವು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸಿಬ್ಬಂದಿಯವರು ಮೇಲೆ ಬನ್ನಿ ದಯವಿಟ್ಟು. ನಿಲಿಯನ್ ಸಿಬ್ಬಂದಿಯವರು ಮೇಡಮ್ ಮೇಲೆ ಬನ್ನಿ.